ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಪೋಸ್ಟ್ ಬಂದಿತ್ತು, ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು, 2 ಅವರ್ಸಲ್ಲಿ ಮಾಡ್ಬೋದು, ನಿಮ್ಮ ಫ್ರೀ ಟೈಮಲ್ಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಹಾಕಿದ್ರು. ಸೊ ಏನಿದೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಟೆಕ್ಸ್ಟ್ ಮಾಡಿದೆ ಅವ್ರಿಗೆ. ಟೆಕ್ಸ್ಟ್ ಮಾಡಿದ ತಕ್ಷಣ ನಮ್ಮದು ಏನೋ ಗೌರ್ಮೆಂಟ್ ರಿಜಿಸ್ಟರ್ ಕಂಪನಿ, ನಮ್ಮದು GST ಇದೆ, ಅದಿದೆ ಇದಿದೆ, ಏನೋ ಒಂದು ಸ್ವಲ್ಪ ಮಕ್ಕರು ಮಾಡಿದ್ರು ಸ್ಟಾರ್ಟಿಂಗು. ಅದಾದಮೇಲೆ ನೆಕ್ಸ್ಟು ಏನೋ 300 ರುಪೀಸು ಅಮೌಂಟ್ ಕಳಿಸಿ ಅಂತ ಹೇಳಿದ್ರು. ನಾನು ಪೇ ಮಾಡೋದಕ್ಕೇನೋ ರೆಡಿ, ಬಟ್ ಕನ್ಫರ್ಮ್ ಆಗಿ ಏನಾದರೂ ಜಾಬ್ ಏನಾದರೂ ಆಗುತ್ತೆ ಅಂದರೆ ಮಾತ್ರ ನಾನು ಪೇ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಅಂತ ಹೇಳಿದೆ. ಸೊ ಇಲ್ಲ, ಕನ್ಫರ್ಮಾಗಿ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಪೇ ಮಾಡಿಸ್ಕೊಂಡು, ಅದಾದಮೇಲೆ ನೆಕ್ಸ್ಟು ಇವರಿಗೆ ಟೆಕ್ಸ್ಟ್ ಮಾಡಿ ನಾನು ಪೇ ಮಾಡಾದಮೇಲೆ ಸ್ಕ್ರೀನ್ಶಾಟ್ ಕಳಿಸಿ ಎಲ್ಲ ಆಯಿತು. ಸೊ ಕಳಿಸ್ದೆ. ಸೊ ನೆಕ್ಸ್ಟು ಬೇರೆಯವ್ರಿಗೆ ಟೆಕ್ಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಇನ್ನೊಬ್ಬರು ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ ತಕ್ಷಣ ಓಕೆ ಇವರು ಜಾಬ್ ಆಫರ್ ಮಾಡ್ತಾರೇನೋ ಅಂತ ಅಂದ್ಬಿಟ್ಟು ಸೊ ಅವರಿಗೆ ನಾನು ಟೆಕ್ಸ್ಟ್ ಮಾಡಿದೆ. ಟೆಕ್ಸ್ಟ್ ಮಾಡಿದ ತಕ್ಷಣ ಅವ್ರೇನು ಹೇಳ್ತಾ ಇದ್ದಾರೆ, 500 ರುಪೀಸು ಪೇ ಮಾಡಿ ಅಂತ ಹೇಳ್ತಿದ್ದಾರೆ. ಇದು ಹೆಂಗೆ ಸ್ಕ್ಯಾಮ್ ಯಾವ ಥರ ನಡೀತಾ ಇದೆ ಅಂತಂದರೆ, ಈಗ ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಒಂದು 500 ಪೇ ಮಾಡಿಸ್ಕೊಂಡಿದ ತಕ್ಷಣ ನನಗೂ ನಿಮಗೂ ಸಂಬಂಧನೇ ಇಲ್ಲ. ಇನ್ನೊಬ್ಬರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಅವರು ಏನು ಮಾಡ್ತಾರೆ, 1000 ರುಪೀಸ್ ಏನಾದರೂ ಪೇ ಮಾಡಿಸ್ಕೊಂಡು ಇನ್ನೊಬ್ರಿಗೆ ಸೆಂಡ್ ಮಾಡ್ತಾರೆ. ಹಂಗಂಗೆ ಒಬ್ಬೊಬ್ಬರೇ ತುಂಬ ಜನ ಸೇರಿಕೊಂಡು ಎಷ್ಟೊಂದು ಸ್ಕ್ಯಾಮ್ಗಳು ಮಾಡ್ತಾ ಇದ್ದಾರೆ. ಬಟ್ ಇವಾಗಾದರೂ ತುಂಬ ಜನ ಲಕ್ಷ ಕಳ್ಕೊಂಡಿರೋರಿದ್ದಾರೆ. ಇವಾಗಲಾದರೂ ಅಲರ್ಟ್ ಆಗಲೇಬೇಕು. ಯಾವುದೇ ಆಗಲಿ ದುಡ್ಡು ಕಟ್ಟಿ ಕೆಲಸ ನಿಮಗೆ ಕೊಡ್ತೀವಿ ಅನ್ನೋದನ್ನು ಮಾತ್ರ ದಯವಿಟ್ಟು ನಂಬೋದಕ್ಕೆ ಹೋಗಬೇಡಿ. ಬಟ್ ಇನ್ನೂ ಕೆಲವು ಕಡೆ ಏನಾಗ್ತಿದೆ ಅಂತಂದರೆ 6000 5000 ಈ ಥರ ಮೆಟೀರಿಯಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಎಷ್ಟೊಂದು ಏನು ಮೆಟೀರಿಯಲ್ ಕಳಿಸ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಮಾಡೋಕ್ಕೆ ಆಗದೆ ಇರೋಂಥ ವರ್ಕ್ ಕೊಟ್ಟರೆ, ಒಂದು ಹೆಂಗೆ ಅಂದರೆ ಒಂದು ಎಕ್ಸಾಂಪಲ್, ಒಂದು ಹ್ಯಾಂಡ್ ರೈಟಿಂಗ್ ವರ್ಕ್ ಅಂತ ಕೊಡ್ತಾರೆ. ಓಕೆ, ಕೊಟ್ಟಾಗ ಅದೊಂಚೂರು ಡಾಟ್ ಕೂಡ ಇಡೋಂಗಿಲ್ಲ. ಒಂದು ಡಾಟ್ ಇಟ್ರು ಮತ್ತೆ ಅದು ಏನೋ ರಿಜೆಕ್ಟ್ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಾರೆ. ಈ ಥರ ಎಲ್ಲ ಇರೋದ್ರಿಂದ ಆ ವರ್ಕ್ ನಾವು ಎಷ್ಟೇ ಮಾಡಿದ್ರೂ ಎಫರ್ಟ್ ಹಾಕಿ, ಬಟ್ ಆ ವರ್ಕಿಂದ ನಮಗೇನು ಬೆನಿಫಿಟ್ ಇಲ್ಲ ಅಂತ ಅಂದಮೇಲೆ ಯಾಕೆ ಮಾಡಬೇಕು ಆ ವರ್ಕ್ ಅನ್ನೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಅದರಿಂದ ನಾವು ದುಡ್ಡು ಕಟ್ಟಿನೂ ಏನೂ ಪ್ರಯೋಜನ ಇಲ್ಲ, ಅದು ವೇಸ್ಟು. ಇನ್ನೂ ಕೆಲವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಯೂಟ್ಯೂಬ್ ವ್ಯೂಸ್ಗೋಸ್ಕರ ಅದೇನೋ ಸರ್ವೆ ಮಾಡ್ತಿದ್ದಾರಂತೆ, ಅದಂತೆ ಇದಂತೆ. ಏನೋ ಆ ಸರ್ವೆ ಮಾಡಿದ್ರೆ ನಿಮಗೆ ಫೋನ್ಪೇಲಿ ರಿವಾರ್ಡ್ ಪಾಯಿಂಟ್ ಬರುತ್ತಂತೆ. ಅದಂತೂ ಫುಲ್ಲು ಫೇಕ್ ಅಂದರೆ ಫೇಕು. ಯಾಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವೆಷ್ಟೊಂದು 5-6 ಆ ಥರ ಫಾರ್ಮ್ಗಳು ಫಿಲ್ ಮಾಡಿದ್ರೂ ನಮ್ಗೆ ಅದರಿಂದ ಯಾವುದೇ ರೀತಿ ರಿವಾರ್ಡ್ ಪಾಯಿಂಟು ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಸೊ ಅದರಿಂದ ಮನೇಲೇ ಕುತ್ಕೊಂಡು ನೀವು ಆ ಕೆಲಸ ಮಾಡ್ಬೋದು, ಈ ಕೆಲಸ ದಯವಿಟ್ಟು ಯಾರೂ ನಂಬಕ್ಕೆ ಹೋಗಬೇಡಿ. ಹಂಗೇನಾದರೂ ನೀವು ಮನೇಲಿ ಕುತ್ಕೊಂಡು ಏನಾದರೂ ವರ್ಕ್ ಮಾಡಬೇಕು ಅಂತ ಅನ್ನಂಗಿದ್ರೆ ನೀವೇ ಒಂದು ಮೈಂಡಲ್ಲಿ ಏನೋ ಒಂದು ಥಿಂಕಿಂಗಲ್ಲಿ ನೀವೇ ಸ್ಟಾರ್ಟ್ ಮಾಡಿ. ಹಿಂಗೆ ಅಂತಂದರೆ ಒಂದು ಚಕ್ಲಿ ಆಗಿರ್ಬೋದು, ಕೋಡ್ಬಳೆ ಆಗಿರ್ಬೋದು, ನಿಪ್ಪಟ್ಟು ಆಗಿರ್ಬೋದು, ಮನೆಯಲ್ಲೇ ರೆಡಿ ಮಾಡ್ಕೊಂಡು ಅದನ್ನು ಸ್ವಲ್ಪ ಪ್ರಾಡಕ್ಟ್ನ ಸೇಲ್ ಮಾಡಿ. ಮನೆಯಲ್ಲೇ ಕುತ್ಕೊಂಡು ಕೇಕ್ ತಯಾರಿಸಿ ಕೇಕು ಕೂಡ ಮಾಡ್ಬೋದು. ನಿಮ್ಮದೇ ಆದಂಥ ಒಂದು ಅಂಗಡಿ ಹಾಕ್ಕೊಳ್ಳಿ, ಅದು ಒಂದು ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನು ಮಾಡ್ತೀರಾ ನೀವು ಅಂತಂದರೆ, ಏನೂ ಆಗಿಲ್ಲ ಅಂದರೆ ಒಂದು ಫ್ಯಾಷನ್ ಡಿಸೈನಿಂಗಾದರೂ ಮನೇಲಿ ಮಾಡ್ಕೊಬೋದಲ್ವಾ. ಈಗ ಒಂದು ಮನೆ ಮುಂದೆ ಅಟ್ಲೀಸ್ಟ್ ಒಂದು ಬೋರ್ಡು ರೆಡಿ ಮಾಡಿ ಹಾಕ್ಕೊಂಡ್ರು ನಿಮಗೇನೋ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು. ಮಾಡ್ತಾ ಹೋದರೆ ಸುಮಾರು ಕೆಲಸ ಇರುತ್ತೆ. ಅದಕ್ಕೋಸ್ಕರ ವ್ಯೂಸ್ಗೆ ಈಗ ಅವರೇನೋ ಪೋಸ್ಟ್ ಮಾಡಿದ್ರು, ಇವರೇನೋ ಪೋಸ್ಟ್ ಮಾಡ್ತಿದ್ದಾರೆ, ನೋಡೋಣ ನಡಿ ಟ್ರೈ ಮಾಡೋಣ. ಅವರು ಹೆಂಗೆ ಒಂಥರ ಬಕ್ರಾ ಮಾಡ್ತಾರೆ ನಮ್ಮನ್ನ ಅಂತಂದರೆ, ಸ್ಟಾರ್ಟಿಂಗಲ್ಲೇ ಎಲ್ಲ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಕಂಪನಿ, ನಿಮ್ಗೇನು ಇದರಿಂದ ಪ್ರಾಬ್ಲಮ್ ಆಗೋಲ್ಲ, ನಿಮಗೇನು ಫ್ಯೂಚರ್ಗೆ ಎಫೆಕ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ಇಷ್ಟೇ ದುಡ್ಡು ಕಳಿಸ್ಕೊಂಡು ನಮ್ಮದೆಲ್ಲ ಫುಲ್ಲು ಅದೇನೋ ಇವಾಗ ಲಿಂಕ್ ಎಲ್ಲ ಕಳಿಸಿದ್ರೆ ಅದರಿಂದನೂ ಹ್ಯಾಕ್ ಮಾಡಿ ನಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ತೆಗಿತಾರಂತೆ, ಆ ಥರನೂ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಪೋಸ್ಟ್ಗೆ ರಿಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅದೇನೋ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಏನೋ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.